ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪ್ಪಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ, ಈಗ ತುಂಬ ಜನ ಮೊಬೈಲ್ನ ಉಪಯೋಗಿಸ್ತೀರಲ್ವಾ, ಆ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊತೀರಾ ಅಲ್ವಾ. ಈಗ ಎಷ್ಟೋ ಕಡೆ ಹೋಗ್ತೀರಾ, ಅಲ್ಲಿ ವೀಡಿಯೋಸ್ನ ಫೋಟೋಸ್ನ ಎಷ್ಟೊಂದು ತೊಗೊತೀರಾ, ಅದೆಲ್ಲ ಒಬ್ಬರು ಬೇರೆಯವ್ರಿಗೂ ಕೂಡ ಆ್ಯಕ್ಸೆಸ್ ಆಗುತ್ತೆ. ಈಗ ಹೆಂಗಪ್ಪ ಅಂದರೆ, ಒಬ್ರಿಗೆ ಮೊಬೈಲ್ ಕೊಡ್ತೀರಾ ಅಂದ್ಕೊಳ್ಳಿ, ಯಾರಿಗಾರು ನಮ್ಮ ಫೋನೇ ಕೊಟ್ಟಿಲ್ಲ, ನಾನು ಮೊಬೈಲ್ ಯಾರಿಗೂ ಆಲ್ಮೋಸ್ಟ್ ಕೊಡೋದೇ ಇಲ್ಲ ಅಂದ್ಕೊತಾರೆ. ಆದರೂ ಕೂಡ ಒಬ್ಬರು ಏನು ಮಾಡ್ತಾರಪ್ಪ ಅಂದರೆ, ಕಿಲಾಡಿಗಳು ಒಂದು 5 ನಿಮಿಷ ಫೋನ್ ಮಾಡ್ಕೊಡ್ತೀನಿ ಕೊಡು ಅಂತ ಇಸ್ಕೊಂಬಿಟ್ಟು, ಆವಾಗ ಹಂಗೆ ಅವರ ಒಂದು ಪ್ರೊಫೈಲ್ನ ಲಿಂಕ್ ಮಾಡ್ಕೊತಾರೆ ಆ ಒಂದು ಫೋಟೋಸ್ ಆ್ಯಪ್ಗೆ. ಗೂಗಲ್ ಫೋಟೋಸ್ ಅಂತ ಒಂದು ಆ್ಯಪ್ ಬರುತ್ತೆ, ಆ ಒಂದು ಫೋಟೋಸ್ಗೆ ಅದನ್ನು ಲಿಂಕ್ ಮಾಡ್ಕೊತಾರೆ. ಲಿಂಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೋಟೋಸು ವೀಡಿಯೋಸು ಏನೇನು ಪ್ರತಿಯೊಂದಿರುತ್ತೆ ಎಲ್ಲ ಫೋಟೋಸು ವೀಡಿಯೋಸು ಎಲ್ಲ ಕೂಡ ಅವರು ಆ್ಯಕ್ಸಸ್ ಮಾಡ್ಕೋಬೋದು. ಅದಕ್ಕೆ ಹಾಗಾದರೆ ಈಗ ಗೂಗಲ್ ಫೋಟೋಸ್ನಲ್ಲಿ ನಮ್ಮ ಒಂದು ಇಮೇಲ್ ಐ ಡಿ ಬಿಟ್ಟು ಬೇರೆಯವ್ರ ಒಂದು ಇಮೇಲ್ ಐ ಡಿ ಇದ್ದರೆ ಪಕ್ಕ ಅವ್ರಿಗೂ ಕೂಡ ಆ್ಯಕ್ಸಸ್ ಆಗ್ತಿರುತ್ತೆ. ಹಾಗಾದರೆ ಅದನ್ನು ಚೆಕ್ ಮಾಡ್ಕೊಳೋದು ಹೆಂಗೆ ಎಲ್ಲ ಹೇಳ್ಕೊಡ್ತೀನಿ. ಹೇಳೋಕ್ಕೂ ಮುಂಚೆ ನಮ್ಮ ಒಂದು ಫೇಸ್ಬುಕ್ ಅಕೌಂಟನ್ನು ಫಾಲೋ ಮಾಡಿದ್ರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೇ ಬಿಡೋಣ, ಚೆನ್ನಾಗಿ ಹೇಳ್ಕೊಡೋಣ. ಮೊದಲಿಗೆ ನನ್ನ ಒಂದು ಮೊಬೈಲ್ ಸ್ಕ್ರೀನನ್ನು ಓಪನ್ ಮಾಡ್ಕೊತೀನಿ. 1 ಮಿನಿಟ್ ಆಗೇ ಇರಿ. ಈಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಓಪನ್ ಮಾಡ್ಕೊತಾ ಇದ್ದೀನಿ. 1 ಮಿನಿಟ್. ಈಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಗೂಗಲ್ ಫೋಟೋಸ್ನ ಆ್ಯಪ್ನ ಇರಬೇಕಾಗುತ್ತೆ, ಇನ್ಬಿಲ್ಟ್ ಆಗಿರುತ್ತೆ ಆ್ಯಪು ಆಲ್ಮೋಸ್ಟು. ಇವಾಗ ಏನಪ್ಪ ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಎಷ್ಟೊಂದು ನೋಡಿ, ನೀವೇ ನೋಡ್ತಿದ್ದೀರಾ, ಒಂದು ಫೋಟೋಸ್ ಆಗಿರಲಿ ವೀಡಿಯೋಸ್ ಆಗಿರಲಿ ಎಷ್ಟೊಂದು ಇರ್ತವೆ. ಅದೆಲ್ಲ ಡೀಟೇಲ್ಸು ಲೀಕ್ ಆದರೆ ಮುಗೀತಾ ನಮ್ಮ ಕಥೆನ. ಒಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಅದಕ್ಕೆ ಈಗಲೇ ಎಚ್ಚೆತ್ಕೊಂಡ್ರೆ ನಮಗೆ ಒಳ್ಳೆಯದು. ಮೊದಲು ನೀವು ಇಲ್ಲಿ ಏನಪ್ಪ ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಇಮೇಲ್ ಐ ಡಿ 20 GB 15 GB ಇರುತ್ತೆ, ಅದು ಅಷ್ಟೇ ಲಿಮಿಟ್ಟು. ಅದಾದಮೇಲೆ ನಿಮ್ಮೊಂದು ಫೋಟೋಸ್ನ ಅಪ್ಲೋಡ್ ಮಾಡ್ತೀರಲ್ಲ, ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಅವ್ರಿಗೂ ಶೇರ್ ಆಗುತ್ತೆ. ಇಲ್ಲಿ ಶೇರಿಂಗ್ ಅಂತ ಒಂದು ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪಾರ್ಟ್ನರ್ ಶೇರಿಂಗ್, ಏನಪ್ಪ ಅದ್ರ ಕೆಳಗಡೆ ಇದೆ ನೋಡಿ, ಆಟೋಮೆಟಿಕ್ಲಿ ಶೇರ್ ಫೋಟೋಸ್ ವಿತ್ ಪಾರ್ಟ್ನರ್, ನಿಮ್ಮೊಂದು ಫೋಟೋಸು ಪಾರ್ಟ್ನರ್ಗೂ ಕೂಡ ಶೇರ್ ಆಗುತ್ತೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲಿ ಏನಪ್ಪ ಬರ್ತಾ ಇದೆ ಅಂದರೆ, ಶೇರ್ ಫೋಟೋಸ್ ವಿತ್ ಯುವರ್ ಫೇವ್ರೆಟ್ ಪರ್ಸನ್. ನಿಮ್ಮ ಒಂದು ಫೇವ್ರೆಟ್ ಪರ್ಸನ್ ಯಾರಿದ್ದಾರೆ ಅವರಿಗೆ ಈ ಒಂದು ಫೋಟೋಸ್ನ ಎಲ್ಲ ಶೇರ್ ಮಾಡೋ ಫೋಟೋಸು ವೀಡಿಯೋಸು ಏನೇನೋ ಇರ್ತಾವಲ್ಲ ಫೋಟೋಸು, ಅವನ್ನೆಲ್ಲ ಶೇರ್ ಮಾಡ್ಬೋದು. ನಿಮಗೆ ಯಾರು ನಂಬಿಕೆ ಇರುತ್ತೆ, ಏನು ಮಾಡಲ್ಲ, ಟ್ರಸ್ಟ್ ಇರುತ್ತಲ್ಲ ಅಂಥವ್ರಿಗೆ ಇದನ್ನು ಮಾಡ್ಬೋದು. ಅಕಸ್ಮಾತು ಇಲ್ಲಿ ಇಮೇಲ್ ಐ ಡಿ ಇದ್ದರೆ ರಿಮೂವ್ ಮಾಡ್ಕೋಬೋದು. ಇಲ್ಲಿ ಏನಪ್ಪ ಅಂದರೆ, ಯುವರ್ ಪಾರ್ಟ್ನರ್ ಕ್ಯಾನ್ ಓನ್ಲಿ ಸಿ ಫೋಟೋಸ್ ದಟ್ ಯು ಹ್ಯಾವ್ ಬ್ಯಾಕ್ಡ್ ಅಪ್. ನಿಮ್ಮ ಒಂದು ಗೂಗಲ್ ಫೋಟೋಸ್ನಲ್ಲಿ ನೀವು ಬ್ಯಾಕಪ್ ಮಾಡಿದರೆ ಮಾತ್ರ, ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಒಂದು ಪಾರ್ಟ್ನರ್, ನಿಮ್ಮೊಂದು ಫೇವ್ರೆಟ್ ಪರ್ಸನ್ ಇರ್ತಾರಲ್ಲ ಅವರಿಗೆ ಒಂದು ಫೋಟೋಸು ವೀಡಿಯೋಸು ಶೋ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಶೋ ಆಗಲ್ಲ. ಬ್ಯಾಕಪ್ ನೀವೇನು ಕೊಟ್ಟಿಲ್ಲ ಅಂದರೆ ನಿಮಗೇನು ಸಮಸ್ಯೆನೇ ಇಲ್ಲ, ಸರಿನಾ? ಇಲ್ಲಿ ಹಾಗಾದರೆ ಲಿಂಕ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂದರೆ, ಅವ್ರು ಲಿಂಕ್ ಮಾಡಿ ಖತರ್ನಾಕ್ಗಳು ಯಾವ ಥರ ಇರ್ತಾರೆ ಅಂದರೆ, ಸೆಲೆಕ್ಟ್ ಪಾರ್ಟ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಇಮೇಲ್ ಐ ಡಿ ಶೋ ಮಾಡ್ತಿದೆಯಲ್ವಾ, ಇಲ್ಲಿ ಎಷ್ಟೊಂದು ಆ ಒಂದು ಇಮೇಲ್ ಐ ಡಿ ಕೊಟ್ಟಾದ್ಮೇಲೆ ನಿಮಗೆ ಒಂದು ಇದು ಬರುತ್ತೆ, ಇನ್ವೈಟ್ ಏನಂತ ಬರ್ತಿದೆ, ಇನ್ವೈಟ್ ಯುವರ್ ಪಾರ್ಟ್ನರ್ ಅಂತ. ನೋ ಫೋಟೋಸ್ ವಿಲ್ ಶೇರ್ ಇಡೋದೇನಿಲ್ಲ. ಒಂದು ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಆ ಒಂದು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬೇರೆಯವ್ರದ್ದು, ಆವಾಗ ನಿಮಗೆ ಏನಪ್ಪ ಬಂದರೆ, ಅವರು ನಮ್ಮೊಂದು ಇನ್ವೈಟ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಮೊಂದು ಫೋಟೋಸ್ ಏನೇನು ಇರ್ತವೆ ಎಲ್ಲ ಕೂಡ ಶೇರ್ ಅವ್ರಿಗೂ ಕೂಡ ನೋಡ್ಬೋದು. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನಾನೇನಕ್ಕೂ ಮೊಬೈಲೇ ಕೊಡ್ತಿಲ್ವಲ್ಲ, ಎಲ್ಲೂ ಆಚೆ ಕೊಡೋದೇ ಇಲ್ವಲ್ಲ, ನಂದು ಹೆಂಗೆ ಫೋಟೋಸು ಲೀಕ್ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಅನ್ಕೊತಿರ್ಬೋದು. ಆದರೆ ಆಗುತ್ತೆ. ದಯವಿಟ್ಟು ಈ ಒಂದು ಸ್ಕ್ಯಾಮ್ನ ತಡೀರಿ. ಎಲ್ಲರೂ ನೋಡಿ ಈ ಒಂದು ವೀಡಿಯೋನ, ಎಲ್ಲರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ. ಇದು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ದಯವಿಟ್ಟು ಈ ಒಂದನ್ನು ಶೇರ್ ಮಾಡಿ. ಇದು ಒಂದು ವೆರಿ ಇಂಪಾರ್ಟೆಂಟ್. ಇಷ್ಟೊಂದು ಜನ ಬ್ಲ್ಯಾಕ್ ಮೇಲ್ ಮಾಡ್ಬೋದು ನಿಮ್ಮೊಂದು ಫೋಟೋಸ್ ಇಟ್ಕೊಂಡು. ಅದಕ್ಕೆ ದಯವಿಟ್ಟು ಈ ಒಂದು ವಿಡಿಯೋನ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ರೆ ಸುಮ್ಮನೆ ಆಗ್ಬಿಡಿ. ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಗುತ್ತೆ ಒಂದು ಲೈಕು ಸಬ್ಸ್ಕ್ರೈಬ್ ಕೊಡೋದ್ರಿಂದ ಏನೂ ಆಗೋಲ್ಲ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.